ಎಲ್ರಿಗೂ ನಮಸ್ಕಾರ. ಏಕಲವ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮುಂದೆ ಬರುವ SSC GD ಪರೀಕ್ಷೆಗೆ ಕನ್ನಡ ಭಾಷೆಯಲ್ಲಿ ಸಾಮಾನ್ಯ ಜ್ಞಾನದ ಒಂದಿಷ್ಟು ವಿಷಯಗಳನ್ನು ತಿಳಿಸ್ಕೊಡ್ತೀನಿ. ಪ್ರಮುಖವಾಗಿ ಇದು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲ ಆಗುತ್ತೆ. ಮೊದಲನೇದಾಗಿ 2022ರಲ್ಲಿ ನಡೆದಿದ್ದಂತಹ ಪರೀಕ್ಷೆಯ ಒಂದಿಷ್ಟು ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡೋಣ. ಅದರಲ್ಲಿ ಸಾಮಾನ್ಯ ಜ್ಞಾನದ ವಿಷಯದ ಒಂದಿಷ್ಟು ಪ್ರಶ್ನೆಗಳನ್ನ ಈಗ ನೋಡ್ತಾ ಹೋಗೋಣ. ಇದರ PDF ಟೆಲಿಗ್ರಾಮ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅವೈಲೇಬಲ್ ಇದೆ. ಜೊತೆಗೆ SSC GD ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಮಾಕ್ ಟೆಸ್ಟ್ ಗಳನ್ನು ಕೂಡ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಹೋಗಿ ಅಟೆಂಡ್ ಮಾಡಿ. ಮೊದಲನೇ ಪ್ರಶ್ನೆ ರೀತಿ ಇತ್ತು: ಜಾಗೋಯಿ ಭಾರತೀಯ ಶಾಸ್ತ್ರೀಯ ನೃತ್ಯದ ಕೆಳಗಿನ ಯಾವ ಪ್ರಕಾರದ ಪ್ರಮುಖ ಶೈಲಿಯಾಗಿದೆ? ಸತ್ರಿಯ, ಕಥಕ್, ಮಣಿಪುರಿ, ಒಡಿಸ್ಸಿ. 10 ಜನವರಿ 2023 ಶಿಫ್ಟ್ 1 ನ ಪ್ರಶ್ನೆಗಳಿವು. ಮುಂದೆ ಬರುವಂತ 2-3 ತರಗತಿಗಳಲ್ಲಿ ಎಲ್ಲಾ ಪ್ರಶ್ನೆಗಳನ್ನ ನೀವು ನೋಡ್ತಾ ಹೋಗ್ತೀರಾ. ಲೈವ್ ಅಲ್ಲಿ ಇದ್ರೆ ನೀವು ಅಟೆಂಡ್ ಕೂಡ ಮಾಡಬಹುದು. ಜಾಗೋಯಿ ಭಾರತೀಯ ಶಾಸ್ತ್ರೀಯ ನೃತ್ಯದ ಕೆಳಗಿನ ಯಾವ ಪ್ರಕಾರದ ಪ್ರಮುಖ ಶೈಲಿಯಾಗಿದೆ? ಸರಿಯಾದಂತ ಉತ್ತರ ಮಣಿಪುರಿ. ಜಾಗೋಯ್ ಅನ್ನೋದು ಭಾರತೀಯ ಶಾಸ್ತ್ರೀಯ ನೃತ್ಯ ಪ್ರಕಾರಗಳಲ್ಲಿ ಒಂದಾದಂತಹ ಮಣಿಪುರಿಯ ಪ್ರಮುಖ ಶೈಲಿಯಾಗಿದೆ. ಮಣಿಪುರಿ ನೃತ್ಯವು ಈಶಾನ್ಯ ರಾಜ್ಯ ಮಣಿಪುರದಲ್ಲಿ ಹುಟ್ಟಿಕೊಂಡಿದ್ದು, ಅದರ ಆಕರ್ಷಕ ಚಲನೆಗಳು, ಸೂಕ್ಷ್ಮವಾದ ಕೈ ಸನ್ನೆಗಳು ಮತ್ತು ರೋಮಾಂಚಕ ವೇಷಭೂಷಣಗಳಿಂದ ಹೆಸರುವಾಸಿಯಾಗಿವೆ. ಇದೊಂದು ಮಣಿಪುರಿಯ ಸಾಂಪ್ರದಾಯಿಕ ನೃತ್ಯ ಪ್ರಕಾರವಾಗಿದ್ದು, ಲಯಬದ್ಧ ಹೆಜ್ಜೆಗಳು, ಅಭಿವ್ಯಕ್ತಿಶೀಲ ಮುಖಭಾವಗಳನ್ನು ಮತ್ತು ಕಥೆಯ ಮೂಲಕ ಹೇಳುವ ಅಂಶಗಳನ್ನ ಕಂಡುಕೊಂಡಿರುತ್ತೆ. ಸತ್ತಾರ್ ಮತ್ತು ಅಸ್ಸಾಂನ ಗಡಿಯಲ್ಲಿ ಮೀರಿ ಸತ್ರಿಯ ನೃತ್ಯ ಮನ್ನಣೆ ಮತ್ತು ಜನಪ್ರಿಯತೆಯನ್ನ ಗಳಿಸಿದೆ. ಇದು ವೇದಿಕೆಯ ಪ್ರದರ್ಶಕ ಕಲಾ ಪ್ರಕಾರಗಳಿಂದ ವಿಕಸಗೊಂಡಿದೆ ಮತ್ತು ಅದರ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನ ಪ್ರದರ್ಶಿಸುವ ವಿವಿಧ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಪ್ರದರ್ಶನಗೊಂಡಿದೆ. ಭಾರತದ ಪ್ರಮುಖ ಶಾಸ್ತ್ರೀಯ ನೃತ್ಯ ಪ್ರಕಾರಗಳಲ್ಲಿ ಒಂದಾದ ಕಥಕ್ ದೇಶದ ಉತ್ತರ ಭಾಗದಲ್ಲಿ, ವಿಶೇಷವಾಗಿ ಉತ್ತರ ಪ್ರದೇಶ ಮತ್ತು ರಾಜಸ್ಥಾನ ರಾಜ್ಯಗಳಲ್ಲಿ ಕಂಡುಬರುತ್ತದೆ. ನಿಮಗೆ ಗೊತ್ತಿರಬೇಕು, ಇದು ರೋಮಾಂಚಕ ಅಭಿವ್ಯಕ್ತಿಶೀಲ ನೃತ್ಯ ಪ್ರಕಾರವಾಗಿದ್ದು, ಸಂಕೀರ್ಣವಾದ ಹೆಜ್ಜೆಗಳು, ಆಕರ್ಷಕ ಚಲನೆ, ಸನ್ನೆಗಳ ಮೂಲಕ ಕಥೆಯನ್ನು ಹೇಳೋದಕ್ಕೆ ಮತ್ತೊಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಕಥಕ್ ಎಂಬ ಪದ ಸಂಸ್ಕೃತದ ಕಥಾ ಎನ್ನುವ ಒಂದು ಪದದಿಂದ ಬರುತ್ತಿದೆ. ಇದರ ಅರ್ಥ ಕಥೆ ಅಂತ. ಇನ್ನು ಒಡಿಸ್ಸಿ ಆಪ್ಷನ್ಗಳಲ್ಲಿ ಇರುತ್ತದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕಥಕ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಜೋಮರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಒಡಿಸ್ಸಿ ಬಂದ್ಬಿಟ್ಟು ಭಾರತದ ಶಾಸ್ತ್ರೀಯ ನೃತ್ಯ ಪ್ರಕಾರಗಳಲ್ಲಿ ಒಂದು. ದೇಶದ ಪೂರ್ವ ಭಾಗದಲ್ಲಿ ಇದು ಕಂಡುಬರುವ ಒಡಿಸ್ಸಾ ರಾಜ್ಯದಲ್ಲಿ ಇದು ಕಂಡುಬರುತ್ತೆ. ಇದು ಭಾರತದಲ್ಲಿ ಉಳಿದಿರುವ ಅತ್ಯಂತ ಹಳೆಯ ನೃತ್ಯ ಪ್ರಕಾರಗಳಲ್ಲಿ ಒಂದು ಅಂತ ಹೇಳಲಾಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ: ಪಳೆಯುಳಿಕೆ ಇಂಧನಗಳ ಸುಡುವಿಕೆಯಿಂದ ಉಂಟಾಗುವ ಮಾಲಿನ್ಯವನ್ನ ಕಡಿಮೆ ಮಾಡುವ ಮಾರ್ಗವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ 4 ಆಪ್ಷನ್ಗಳು ಈ ರೀತಿ ಇದೆ. ಪಳೆಯುಳಿಕೆ ಇಂಧನಗಳನ್ನ ಸುಡೋದ್ರಿಂದ ಉಂಟಾಗುವ ಮಾಲಿನ್ಯವನ್ನ ಕಡಿಮೆ ಮಾಡಬೇಕಾದ್ರೆ ಯಾವ ಮಾರ್ಗದ ಮೂಲಕ ಮಾಡಬಹುದು ಅಂತ. ಸರಿಯಾದಂತ ಉತ್ತರ ದಹನ ಪ್ರಕ್ರಿಯೆಯ ದಕ್ಷತೆಯನ್ನ ಹೆಚ್ಚಿಸುವ ಮೂಲಕ ಇದನ್ನ ಮಾಡಬಹುದಾಗಿದೆ. ನೆಕ್ಸ್ಟ್, ದಹನ ಪ್ರಕ್ರಿಯೆಯ ದಕ್ಷತೆಯನ್ನ ಹೆಚ್ಚಿಸುವುದು, ಇದರ ಮೂಲಕ ನಾವು ಈ ಒಂದು ಮಾಲಿನ್ಯವನ್ನ ಕಡಿಮೆ ಮಾಡಬಹುದಾಗಿದೆ. ಕೆಲವೊಂದು ವಿಧಾನಗಳನ್ನು ಕೂಡ ಅದಕ್ಕೆ ಹೇಳಿದ್ದಾರೆ. ಒಂದು ಸುಧಾರಿತ ದಹನ ತಂತ್ರಜ್ಞಾನಗಳು. ಸುಧಾರಿತ ದಹನ ತಂತ್ರಜ್ಞಾನಗಳಾದ ಪೂರ್ವ ದಹನ ಕೊಠಡಿಗಳು, ಹಂತದ ದಹನ ಮತ್ತು ಆಪ್ಟಿಮೈಡ್ ಇಂಧನ ಗಾಳಿಯ ಮಿಶ್ರಣದ ದಹನ ದಕ್ಷತೆಯನ್ನು ಹೆಚ್ಚಿಸುವುದು ಈ ಮಾರ್ಗ. ಅದಾದ್ಮೇಲೆ ಕೊಸಿನರೇಷನ್ ಮತ್ತು ಕಂಬೈನ್ಡ್ ಹೀಟ್ ಪವರ್ ವ್ಯವಸ್ಥೆಗಳನ್ನ ಬಳಸಿ ಇದನ್ನ ಮಾಡಬಹುದಾಗಿರ್ತದೆ. ಅದಾದ್ಮೇಲೆ ಶಕ್ತಿಯ ದಕ್ಷತೆಯ ಕ್ರಮಗಳನ್ನ ಬಳಸಿ ಕೂಡ ಈ ಒಂದು ಇದನ್ನ ಮಾಡಬಹುದಾಗಿರ್ತದೆ. ನೆಕ್ಸ್ಟ್, ತಪನ್ ಕುಮಾರ್ ಪಟ್ಟನಾಯಕ್ ಅವರು ಯಾವ ನೃತ್ಯ ಪ್ರಕಾರದಲ್ಲಿ ಸಂಗೀತ ನಾಟಕ ಅಕಾಡೆಮಿಯಲ್ಲಿ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ? ಕುಚಿಪುಡಿ, ಛೌ, ಸತ್ರಿಯ, ಒಡಿಸ್ಸಿ. ನೋಡಿ, ಇದು ಆ ಒಂದು ಸಂದರ್ಭದಲ್ಲಿ 2022ರಲ್ಲಿ ಪರೀಕ್ಷೆ ನಡೆದಾಗ ಆ ಕಾಲಮಾನಕ್ಕೆ ತಕ್ಕಂತೆ ಪ್ರಶ್ನೆಗಳನ್ನ ಕೇಳಿರ್ತಾರೆ, ಕರೆಂಟ್ ಅಫೇರ್ಸ್. ಇದನ್ನ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ ನೀವು. ಸರಿಯಾದಂತ ಉತ್ತರ ಛೌ. ಛೌ ಚಿತ್ರಕ್ಕಾಗಿ ತಪನ್ ಕುಮಾರ್ ಪಟ್ನಾಯಕ್ ಅವರು ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಛೌ ನೃತ್ಯವು ಪೂರ್ವ ರಾಜ್ಯಗಳಾದ ಜಾರ್ಖಂಡ್, ಪಶ್ಚಿಮ ಬಂಗಾಳ, ಒಡಿಸ್ಸಾದಲ್ಲಿ ಹುಟ್ಟಿಕೊಂಡ ಸಾಂಪ್ರದಾಯಿಕ ಭಾರತೀಯ ನೃತ್ಯವಾಗಿದೆ.
ಇದು ಮಾರ್ಷಲ್ ಆರ್ಟ್ಸ್ ತರಹದ ಚಲನೆಗಳು ಮತ್ತು ವಿಸ್ತಾರವಾದ ಮುಖವಾಡಗಳಿಗೆ ಹೆಸರುವಾಸಿಯಾದ ರೋಮಾಂಚಕ ಮತ್ತು ಕ್ರಿಯಾತ್ಮಕ ನೃತ್ಯ ರೂಪವಾಗಿದೆ. ಚೌ ಎಂಬ ಪದ ಛಾಯೆ ಎಂಬ ಸಂಸ್ಕೃತ ಪದದಿಂದ ಬಂದಿದೆ. ಇದರರ್ಥ ನೆರಳು ಅಥವಾ ಮುಖವಾಡ ಅಂತ ಆಗಿರುತ್ತೆ. ನೆಕ್ಸ್ಟ್ ಒಂದಿಷ್ಟು ಮಾಹಿತಿಗಳನ್ನ ನಿಮ್ಗೆ ನೀಡಲಾಗ್ತಾ ಇದೆ ಕೂಚಿಪುಡಿ ಬಗ್ಗೆ. ತುಂಬಾ ಪರೀಕ್ಷೆಗಳಲ್ಲಿ, SSC ಪರೀಕ್ಷೆಗಳಲ್ಲಿ ಕೂಚಿಪುಡಿ ಬಗ್ಗೆ ಕೇಳ್ತಾರೆ. ಇದು ಮೂಲತಃ ಆಂಧ್ರ ಪ್ರದೇಶದಲ್ಲಿ ನಿರ್ದಿಷ್ಟವಾಗಿ ಕಂಡು ಬರ್ತಕ್ಕಂತಹ ಒಂದು ಶಾಸ್ತ್ರೀಯ ಭಾರತೀಯ ನೃತ್ಯ ಪ್ರಕಾರ. ಕೂಚಿಪುಡಿ ನಾಟಕ, ನೃತ್ಯ, ಸಂಗೀತದ ಒಂದು ಮಿಶ್ರಣವಾಗಿರುತ್ತೆ. ಸತ್ರಿಯ ಅನ್ನೋದು ಭಾರತದ ಈಶಾನ್ಯ ರಾಜ್ಯದ ಅಸ್ಸಾಂನಲ್ಲಿ ಇರುವಂತಹ ಒಂದು ಶಾಸ್ತ್ರೀಯ ನೃತ್ಯ ಪ್ರಕಾರವಾಗಿದೆ. ಭಾರತದ 8 ಮಾನ್ಯತೆ ಪಡೆದ ಶಾಸ್ತ್ರೀಯ ನೃತ್ಯ ಪ್ರಕಾರಗಳಲ್ಲಿ ಸತ್ರಿಯ ಕೂಡ ಒಂದು. ಸತ್ರಿಯ ನೃತ್ಯ ಪ್ರಕಾರ 15ನೇ ಶತಮಾನದಲ್ಲಿ ಸಂತ ಸುಧಾರಕ ಶ್ರೀಮಂತ ಶಂಕರ ದೇವ ಸ್ಥಾಪನೆ ಮಾಡಿದಂತ ಸನ್ಯಾಸಿಗಳ ಸಂಸ್ಥೆಗಳಾದ ಸತ್ರಗಳೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿರತಕ್ಕಂಥ ನೃತ್ಯ ಪ್ರಕಾರವಾಗಿದೆ. ನೆಕ್ಸ್ಟ್ ಒಡಿಸ್ಸಿ ಬಗ್ಗೆ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಮಾಹಿತಿಯನ್ನ. ಸೊ ನೃತ್ಯ ಪ್ರಕಾರಗಳು ಅಂತ ಬಂದಾಗ ಒಂದು ಲೀಸ್ಟ್ ಅನ್ನ ಮಾಡ್ಕೊಂಡು ಸಂಪೂರ್ಣವಾಗಿ ಓದ್ಕೋಬೇಕಾಗುತ್ತೆ. ಯಾವ್ದ್ರ ಮೇಲೂ ಬೇಕಾದ ಪ್ರಶ್ನೆಗಳು ಬರೋ ಸಾಧ್ಯತೆ ಇದೆ. ಸೊ ಒಡಿಸ್ಸಿ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡಲಾಗ್ತಾ ಇದೆ. ನೆಕ್ಸ್ಟ್ 1958ರಲ್ಲಿ ಡೋವರ್ನಿಂದ ಕ್ಯಾಲೆಸ್ನವರೆಗಿನ ಇಂಗ್ಲಿಷ್ ಚಾನೆಲ್ ಅನ್ನು ನೌಕಾಯಾನ ಮಾಡಿದ ಮೊದಲ ಭಾರತೀಯ ಯಾರು? 1966ರಲ್ಲಿ ಕ್ಯಾಲೆಂಡರ್ ವರ್ಷದಲ್ಲಿ 5 ಖಂಡಗಳ ಸಾಗರವನ್ನ ಈಜಿದ ಏಕೈಕ ವ್ಯಕ್ತಿ ಇವರು. 2 ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅವ್ರು ಯಾರು ಅಂತ ಗುರುತಿಸಬೇಕು. GK ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾದಂತ ಉತ್ತರ ಮಿಹಿರ್ ಸೇನ್ ಅಂತ. ಮಿಹಿರ್ ಸೇನ್ 1958ರಲ್ಲಿ ಡೋವರ್ನಿಂದ ಕ್ಯಾಲೆನ್ಸ್ ವರೆಗೆ ಇಂಗ್ಲಿಷ್ ಚಾನೆಲ್ ಅನ್ನ ಈಜಿದ ಮೊದಲ ಭಾರತೀಯರಾಗಿದ್ದಾರೆ. ಈ ಸಾಧನೆ ಮಾಡಿದ ಮೊದಲ ಏಷ್ಯನ್ ಎಂಬ ಹೆಗ್ಗಳಿಕೆಗೂ ಕೂಡ ಅವರು ಪಾತ್ರರಾಗಿದ್ದಾರೆ. ಇದಲ್ಲದೆ 1966ರಲ್ಲಿ ಕ್ಯಾಲೆಂಡರ್ ಒಂದು ವರ್ಷದಲ್ಲಿ 5 ಖಂಡಗಳ ಸಾಗರಗಳನ್ನ ಈಜಿದಂತ ಏಕೈಕ ವ್ಯಕ್ತಿಯವರು ಆಗಿದ್ದಾರೆ. ಇನ್ನು ಅಲ್ಲಿದ್ದಂತ ಆಪ್ಷನ್ ಗಳಲ್ಲಿ ರಾಮನಾಥನ್ ಕೃಷ್ಣನ್ ಅವರು ಭಾರತೀಯ ಟೆನ್ನಿಸ್ ಆಟಗಾರರು, ನಿಮ್ಗದ್ ಗೊತ್ತಿರ್ಲಿ. 1960-61ರಲ್ಲಿ ವಿಂಬಲ್ಡನ್ ನಲ್ಲಿ ಸೆಮಿಫೈನಲ್ ತಲುಪಿದ್ರು. ಗ್ರ್ಯಾಂಡ್ ಸ್ಲಾಮ್ ಪಂದ್ಯಾವಳಿಯಲ್ಲಿ ಸೆಮಿಫೈನಲ್ ತಲುಪಿದ ಮೊದಲ ಭಾರತೀಯ ಅಂತ ಅವ್ರನ್ನ ಕರೆಯಲಾಗುತ್ತೆ. ನೆಕ್ಸ್ಟ್ ಮಹಾತ್ಮ ಗಾಂಧೀಜಿ ಸರಣಿಯ 2000 ರೂಪಾಯಿ ನೋಟಿನ ಹಿಮ್ಮುಖ ಭಾಗದಲ್ಲಿ ಡ್ಯಾಶ್ ನ ಚಿತ್ರಕಲೆಯನ್ನ ಹೊಂದಿದೆ. ಇದು ಟ್ರೆಂಡಿಂಗ್ ಅಲ್ಲಿ ಇದ್ದಂತ ಆಗಿನ ಕರೆಂಟ್ ಅಫೇರ್ಸ್, ಹಾಗಾಗಿ ಈ ಪ್ರಶ್ನೆ ಕೇಳಿದ್ದಾರೆ. ಸೊ 2000 ರೂಪಾಯಿನ ನೋಟಿನ ಹಿಮ್ಮುಖ ಭಾಗದಲ್ಲಿ ಮಂಗಳಯಾನದ ಚಿತ್ರವನ್ನು ನಾವು ಕಾಣ್ತೇವೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಅವರು ಮಹಾತ್ಮ ಗಾಂಧೀಜಿ ಸರಣಿಯ ಭಾಗವಾಗಿ 2000 ರೂಪಾಯಿ ಮುಖಬೆಲೆಯ ನೋಟ್ಗಳನ್ನ ಪರಿಚಯ ಮಾಡಿದ್ರು. ಅವಾಗ ಅಂದಿನ ಕರೆಂಟ್ ಅಫೇರ್ಸ್ ಇದು. ಹೊಸ ಮುಖಬೆಲೆಯ ಹಿಂಭಾಗವು ಮಂಗಳಯಾನದ ಚಿತ್ರಕಲೆಯನ್ನ ಹೊಂದಿತ್ತು. ಇದು ಅಂತರ್ಗ್ರಹ ಬಾಹ್ಯಾಕಾಶಕ್ಕೆ ದೇಶದ ಮೊದಲ ಸಾಹಸವನ್ನ ಗುರುತಿಸುತ್ತೆ. ನೋಟಿನ ಮೂಲ ಬಣ್ಣ ಮೆಜಂತ. ನೋಟಿನ ಇತರ ವಿನ್ಯಾಸಗಳು ಜಾಮಿತಿಯ ಮಾತ್ರೆಗಳಾಗಿವೆ. ಹೊಸ ನೋಟಿನ ಗಾತ್ರ 66 mm x 166 mm. ಇದು ನಿಮಗೆ ಗೊತ್ತಿರಲಿ. ಮಾರ್ಸ್ ಆರ್ಬಿಟಾರ್ ಮಿಷನ್ ಅಥವಾ ಮಂಗಳಯಾನ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯವರು ನವೆಂಬರ್ 5, 2013ರಂದು ಉಡಾವಣೆ ಮಾಡಿದಂತ ಬಾಹ್ಯಾಕಾಶದ ಶೋಧಕವಾಗಿದೆ. ಮಂಗಳಯಾನ ಅನ್ನೋದು ಭಾರತದ ಮೊದಲ ಅಂತರ್ಗ್ರಹ ಮಿಷನ್ ಆಗಿತ್ತು. ನೆಕ್ಸ್ಟ್ ಸ್ಥಳೀಯವಾಗಿ ನಿರ್ಮಿಸಿದ ಬಾಹ್ಯಾಕಾಶ ನೌಕೆ 24ನೇ ಸೆಪ್ಟೆಂಬರ್ 2014ರಂದು ಮಂಗಳನ ಕಕ್ಷೆಯನ್ನು ತಲುಪಿತ್ತು. ಈ ಮಿಷನ್ ಭಾರತವನ್ನು ಗ್ರಹವನ್ನು ತಲುಪಿದ ಮೊದಲ ಏಷ್ಯನ್ ದೇಶ ಅಂತ ಮಾಡಲಾಗಿತ್ತು. 4 ದೇಶಗಳ ನಂತರ ಮೊದಲ ಏಷ್ಯನ್ ದೇಶ ಅಂತ ಇದನ್ನ ಕರೆಯಲಾಗಿತ್ತು. ನೆಕ್ಸ್ಟ್ ಸೆಪ್ಟೆಂಬರ್ 2022ರಲ್ಲಿ ಕೊಚ್ಚಿಯಲ್ಲಿ ಭಾರತದ ಮೊದಲ ಸ್ವದೇಶಿ ವಿಮಾನವಾಹಕ ನೌಕೆ INS ವಿಕ್ರಾಂತ್ ಅನ್ನ ಯಾರು ನಿಯೋಜನೆಗೊಳಿಸಿದ್ರು? ಇದು ಕೂಡ ಆ ಸಂದರ್ಭದ ಕರೆಂಟ್ ಅಫೇರ್ಸ್ ಆಗಿದೆ. ಸರಿಯಾದ ಉತ್ತರ ನರೇಂದ್ರ ಮೋದಿ ಅವರು. ಸೆಪ್ಟೆಂಬರ್ 2 ಕೊಚ್ಚಿಯಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಮೊದಲ ವಿಮಾನವಾಹಕ ನೌಕೆ INS ವಿಕ್ರಾಂತ್ ಅನ್ನ ನೌಕಾಪಡೆಗೆ ನಿಯೋಜನೆ ಮಾಡಿದ್ರು.
ಆ ಸಂದರ್ಭದ ಪ್ರಚಲಿತ ವಿದ್ಯಮಾನ ವೆರಿ ವೆರಿ ಇಂಪಾರ್ಟೆಂಟ್. ದೇಶದ ಹವಾಮಾನದ ಮೇಲೆ ಪ್ರಭಾವವಿರುವ ಭಾರತದ ಮಧ್ಯದಲ್ಲಿ ಯಾವ ಅಕ್ಷಾಂಶ ರೇಖೆ ಹಾದು ಹೋಗುತ್ತೆ? ಸರಿಯಾದಂತ ಉತ್ತರ ಟ್ರಾಫಿಕ್ ಆಫ್ ಕ್ಯಾನ್ಸರ್. ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ 8 ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ. ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರ ಮತ್ತು ಮಿಜೋರಾಂ. ಇದು ತುಂಬಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕೇಳಿದ್ದಾರೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ. ಇದು ಭೂಮಿಯ ಮೇಲಿನ ಒಂದು ಅಕ್ಷಾಂಶದ ಸಮಾಂತರವಾಗಿರ್ತಕ್ಕಂಥ ರೇಖೆ. ಸಮಭಾಜಕದ ಉತ್ತರಕ್ಕೆ 23.5 ಡಿಗ್ರಿಯಲ್ಲಿ ಇದು ಕಂಡುಬರುತ್ತೆ. ಮಾಹಿ ನದಿಯು ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನ 2 ಬಾರಿ ಕತ್ತರಿಸುವ ಭಾರತದ ಏಕೈಕ ನದಿಯಾಗಿದೆ. ಇದು ಮೊದಲನೇ ಬಾರಿಗೆ ಮಧ್ಯಪ್ರದೇಶದಲ್ಲಿ ರಾಜಸ್ಥಾನದ ಕಡೆಗೆ ಹರಿಯುತ್ತೆ ಮತ್ತು ಗುಜರಾತ್ ಅನ್ನ ಪ್ರವೇಶ ಮಾಡುತ್ತೆ. 2ನೇ ಬಾರಿಗೆ ಆ ಸ್ಥಳವನ್ನ ಕತ್ತರಿಸುತ್ತೆ. ಕಳಿಂಗ ಯುದ್ಧವು ಈ ಕೆಳಗಿನ ಯಾವ ಮೌರ್ಯ ರಾಜನ ಆಳ್ವಿಕೆಯಲ್ಲಿ ನಡೆಯಿತು? ಸರಿಯಾದಂತ ಉತ್ತರ ಅಶೋಕ. ಅಶೋಕ ಅವರ ಬಗ್ಗೆ ಹೇಳೋದಾದ್ರೆ ಅಶೋಕ್ ಅವರನ್ನ ದೇವನಾಂಪ್ರಿಯ ಅಂತ ಕರೆಯಲಾಗ್ತಾ ಇತ್ತು. ಪಿಯಾದಸಿ ಮೌರ್ಯ ಚಕ್ರವರ್ತಿ ಬಿಂದುಸಾರ ಅವರ ಮಗ ಇವರಾಗಿದ್ದಾರೆ. ಕ್ರಿಸ್ತಪೂರ್ವ 304 BCಯಲ್ಲಿ ಇವರು ಜನಿಸಿದ್ರು. ಅವರ ಆಳ್ವಿಕೆಯು ಕ್ರಿಸ್ತಪೂರ್ವ 268ರಿಂದ ಕ್ರಿಸ್ತಪೂರ್ವ 232ರವರೆಗೆ ನಡೆಯಿತು. ಅಶೋಕ ಅವರ 13ನೇ ಶಾಸನ ಕಳಿಂಗ ಯುದ್ಧದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸುತ್ತೆ. ಅಶೋಕ ಅವರ ಶಾಸನಗಳನ್ನ 3 ಭಾಗಗಳಾಗಿ ವಿಂಗಡಿಸ್ತಾರೆ. ಅದರಲ್ಲಿ ಕಂಬದ ಶಾಸನ, ಪ್ರಮುಖ ಶಾಸನ, ಸಣ್ಣ ಶಾಸನ ಅಂತ ಇರ್ತವೆ. ಇನ್ನು ಆಪ್ಷನ್ಗಳಲ್ಲಿ ಇದ್ದು ಬಿಂಬಸಾರ ಅವರು ಚಂದ್ರಗುಪ್ತ ಮೌರ್ಯ ಅವರ ಮಗ ಮತ್ತು ರಾಜ ಅಶೋಕರ ತಂದೆ. 298ರಿಂದ ಅವರ ಕಾಲಮಾನ ಅಂತ ಹೇಳ್ಬೋದು. ಅವರ ತಂದೆಯ ನಂತರ ಇವರು ರಾಜರಾಗ್ತಾರೆ. ನೆಕ್ಸ್ಟ್ ಬೃಹದ್ರಥ, ಇವರು ಮೌರ್ಯ ರಾಜಮನೆತದ ಕೊನೆಯ ರಾಜರಾಗಿರ್ತಾರೆ. ಚಂದ್ರಗುಪ್ತ ಮೌರ್ಯ 25ನೇ ವಯಸ್ಸಿನಲ್ಲಿ ಸಿಂಹಾಸನವನ್ನ ಏರಿದಂತವರು. ಚಂದ್ರಗುಪ್ತ ಮೌರ್ಯ ಅವರು ನಂದ ಅವರನ್ನ ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂತವರು. ಅವರು ಕೊನೆಯ ನಂದ ದೊರೆ ಧನಾನಂದರನ್ನ ಸೋಲಿಸಿದ್ರು ಕ್ರಿಸ್ತಪೂರ್ವ 322ರಲ್ಲಿ. ನಂತರ ಪಾಟಲಿಪುತ್ರವನ್ನ ವಶಪಡಿಸಿಕೊಂಡಿದ್ರು. ಚಂದ್ರಗುಪ್ತ ಮೌರ್ಯರನ್ನ ಚಾಣಕ್ಯ, ಕೌಟಿಲ್ಯ ಅಂತ ಬುದ್ಧಿವಂತರು ಕೂಡ ಬೆಂಬಲಿಸಿದ್ರು. ಭಾರತದಲ್ಲಿ ಮೊದಲ ಸಂಪೂರ್ಣ ಜನಗಣತಿ ಯಾವಾಗ ನಡೀತು ಅಂತ ಪ್ರಶ್ನೆ. ಇದು GK ಇಂದ ಕೇಳಿರ್ತಕ್ಕಂಥ ಪ್ರಶ್ನೆ. ಈ ರೀತಿಯ ಪ್ರಶ್ನೆಗಳು ಬರ್ತವೆ ಎಕ್ಸಾಮ್ ಅಲ್ಲಿ. 1881 ಜನಗಣತಿಯು ದೇಶದ ಜನಸಂಖ್ಯೆಯ ಅತ್ಯಧಿಕ ವ್ಯವಸ್ಥಿತ ಸಮೀಕ್ಷೆಯಾಗಿದೆ. ಸೊ ಜನಗಣತಿಯನ್ನ ಯಾಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇಲ್ಲಿ ಹಂಚಿಕೊಳ್ಳಲಾಗ್ತಾ ಇದೆ. ಭಾರತದಲ್ಲಿ ಮೊಟ್ಟ ಮೊದಲ ಸಂಪೂರ್ಣ ಜನಗಣತಿಯನ್ನ 1872ರಲ್ಲಿ ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಮೇಯೋ ನೇತೃತ್ವದಲ್ಲಿ ನಡೆಸಲಾಯಿತು. ಲಾರ್ಡ್ ಮೇಯೋ ಅವರು 1869ರಿಂದ 72ರವರೆಗೆ ಭಾರತದ ವೈಸ್ರಾಯ್ ಆಗಿ ಕೆಲಸ ಮಾಡಿದ್ರು. ಪ್ರಸ್ತುತ ರೂಪದಲ್ಲಿ ವ್ಯವಸ್ಥಿತ ಮತ್ತು ಆಧುನಿಕ ಜನಗಣತಿಯನ್ನು ದೇಶದ ವಿವಿಧ ಭಾಗಗಳಲ್ಲಿ 1865ರಿಂದ 72ರವರೆಗೆ ನಡೆಸಲಾಯಿತು. 1872ರಲ್ಲಿ ಕೊನೆಗೊಂಡ ಈ ಪ್ರಯತ್ನ ಭಾರತದ ಮೊದಲ ಜನಗಣತಿ ಅಂತ ಜನಪ್ರಿಯವಾಯಿತು. ಅದ್ಯಾಗೂ ಭಾರತದ ಮೊದಲ ಏಕಕಾಲಿಕ ಜನಗಣತಿ ಅಂತ 1881ರಲ್ಲಿ ನಡೆಸಲಾಯಿತು. ಅದಾದ್ಮೇಲೆ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿಯನ್ನ ನಡೆಸಲಾಗ್ತಾ ಇದೆ. ನೆಕ್ಸ್ಟ್ ಆಗಸ್ಟ್ 2022ರಲ್ಲಿ ಉತ್ತರಾಖಂಡ ಸರ್ಕಾರ ಯಾವ ರಾಜ್ಯದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನ ನೇಮಿಸಿದೆ? ಇದು ಕೂಡ ಕರೆಂಟ್ ಅಫೇರ್ಸ್, ಆ ಟೈಮ್ ಲೈನ್ ನ ಕರೆಂಟ್ ಅಫೇರ್ಸ್ ಆಗಿದೆ. ಸರಿಯಾದ ಉತ್ತರ ರಿಷಬ್ ಪಂತ್. ಸೊ ಪುಷ್ಕರ್ ಸಿಂಗ್ ಧಾಮಿ ಅವರು ಅಲ್ಲಿಯ ಮುಖ್ಯಮಂತ್ರಿಗಳು ಆ ವರ್ಷ ಆಗಸ್ಟ್ 11, 2022ರಂದು ತನ್ನ ರಾಜ್ಯದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಖ್ಯಾತ ಕ್ರಿಕೆಟಿಗರಾದ ರಿಷಬ್ ಪಂತ್ ಅವರನ್ನ ಆಯ್ಕೆ ಮಾಡಿಕೊಂಡಿದ್ರು.